ರಾಜಕಾರಣಿಗಳ ಜೊತೆಗೆ ಡೇಟಿಂಗ್ ಮಾಡುವಂತೆ ಆಫರ್ ನೀಡಿದ ವ್ಯಕ್ತಿಗೆ ನಟಿ ನಮ್ರತಾ ಗೌಡ ಚಳಿ ಬಿಡಿಸಿದ್ದಾರೆ. ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಸ್ಟೋರಿ ಸೆಕ್ಷನ್ ನಲ್ಲಿ ಆತ ಮಾಡಿದ ಮೆಸೇಜ್ನ ಸ್ಕ್ರೀನ್ ಶಾಟ್ ಹಂಚಿಕೊಂಡು ಕಿಡಿಗೇಡಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡೋದು ಹೊಸ ವಿಷಯವೇನೂ ಅಲ್ಲ. ಅದ್ಯಾವಾಗ ಸೋಷಿಯಲ್ ಮೀಡಿಯಾ ಕ್ರೇಜ್ ಹೆಚ್ಚಾಯ್ತೋ ಅಲ್ಲಿಂದ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಲೇ ಬರ್ತಾ ಇದ್ದಾರೆ. ನಟಿಯರಿಗೆ ಅಶ್ಲೀಲ ಹಾಗೂ ಅಸಭ್ಯ ಸಂದೇಶಗಳನ್ನ ಕಳುಹಿಸಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಇಂತಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ಬಂದು ಹೋಗಿವೆ. ಆ ಸಾಲಿಗೆ ಈಗ ನಮ್ರತಾ ಗೌಡ ಪ್ರಕರಣ ಕೂಡ ಸೇರ್ಕೊಂಡಿದೆ. ಬಿಗ್ ಬಾಸ್ ಕನ್ನಡ ಖ್ಯಾತಿಯ ನಮ್ರತಾ ಗೌಡಗೆ 2-3 ಬಾರಿ ಕಿಡಿಗೇಡಿ ಇನ್ಸ್ಟಾಗ್ರಾಮ್ನಲ್ಲಿ ಸಂದೇಶ ಕಳಿಸಿದ್ದಾನೆ. ಇದು ನಮ್ರತಾ ಗೌಡಗೆ ಕಿರಿಕಿರಿಯನ್ನ ಉಂಟು ಮಾಡಿದೆ. ಅದಕ್ಕೆ ಕಾರಣ ರಾಜಕಾರಣಿಯ ಜೊತೆಗೆ ಡೇಟಿಂಗ್ ಮಾಡುವಂತೆ ಆ ವ್ಯಕ್ತಿ ಪದೇ ಪದೇ ಮೆಸೇಜ್ ಅನ್ನ ಕಳಿಸಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರ ಇನ್ಸ್ಟಾಗ್ರಾಮ್ ಖಾತೆಗಳಿಗೆ ಹೋಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಕಾಮೆಂಟ್ಗಳನ್ನ ಮಾಡೋದು, ಅಶ್ಲೀಲ ಪದಗಳನ್ನ ಬಳಕೆ ಮಾಡೋದು, ಫೋಟೋಗಳನ್ನ ಕಳಿಸೋದು ಮಾಡ್ತಲೇ ಇರ್ತಾರೆ. ಇತ್ತೀಚೆಗೆ ನಟಿಯರು ಇಂತಹ ಮೆಸೇಜ್ಗಳಿಗೆ ತಲೆ ಕೆಡಿಸಿಕೊಳ್ಳೋದನ್ನ ನಿಲ್ಲಿಸಿದ್ದಾರೆ. ಆದ್ರೆ ನಮ್ರತಾ ಗೌಡಗೆ ಈ ಸಂದೇಶಗಳು ಸಿಕ್ಕಾಬಿಟ್ಟೆ ಕೋಪ ತರಿಸಿವೆ. ಹೀಗಾಗಿ ಸ್ಕ್ರೀನ್ ಶಾಟ್ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿ ರೋಷನ್ ಎಂಬ ವ್ಯಕ್ತಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೋಷನ್ ಎನ್ನುವ ವ್ಯಕ್ತಿ ತನಗೆ ರಾಜಕಾರಣಿಗಳು ಹಾಗೂ ವಿಐಪಿಗಳೊಂದಿಗೆ ಸಂಪರ್ಕ ಇದ್ದು ಅವರೊಂದಿಗೆ ಪೇಯ್ಡ್ ಡೇಟಿಂಗ್ ಅನ್ನ ಅರೇಂಜ್ ಮಾಡ್ತೀನಿ, ನೀವು ರಾಜಕಾರಣಿಗಳ ಜೊತೆಗೆ ಡೇಟಿಂಗ್ ಮಾಡಿ ಅಂತ 2-3 ಸಲ ಮೆಸೇಜ್ ಮಾಡಿದ್ದಾನೆ. ಮೊದಲೆರಡು ಮೆಸೇಜ್ ಅನ್ನ ನಿರ್ಲಕ್ಷ್ಯ ಮಾಡಿದ್ದ ನಟಿ ನಂತರ ಆಕ್ರೋಶ ಹೊರಹಾಕಿದ್ದಾರೆ. ಸಂದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಹಾಯ್, ನಾನು ಕೆಲ ರಾಜಕೀಯ ಮುಖಂಡರು ಹಾಗೂ ವಿಐಪಿಗಳೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ಅವರಿಗೆ ನಾನು ಪೇಯ್ಡ್ ಡೇಟಿಂಗ್ ಅನ್ನ ಅರೇಂಜ್ ಮಾಡ್ತೀನಿ. ಇದು ತುಂಬಾನೇ ರಹಸ್ಯವಾಗಿರುತ್ತೆ. ನೀವು ನಿಮ್ಮ ಪರ್ಸನಲ್ ನಂಬರ್ ಅನ್ನ ಕೂಡ ಶೇರ್ ಮಾಡುವಂತ ಅಗತ್ಯ ಇಲ್ಲ. ಅದೇ ರೀತಿಯಲ್ಲಿ ಫೋಟೋಗಳನ್ನ ಕೂಡ ಕೊಡುವಂತ ಅಗತ್ಯ ಇಲ್ಲ. ದೊಡ್ಡ ಮೊತ್ತವನ್ನ ಪಾವತಿ ಮಾಡಲಾಗುತ್ತೆ. 200% ಎಲ್ಲವೂ ಖಾಸಗಿಯಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ 2 ಬಾರಿ ಮೆಸೇಜ್ ಅನ್ನ ಮಾಡಿದ್ದಾನೆ. ಈ ಬಗ್ಗೆ ಮಾತನಾಡಿರೋ ನಟಿ, ನಾನು ಅವನ ರಿಕ್ವೆಸ್ಟ್ ಮೆಸೇಜ್ಗಳನ್ನ ಒಪ್ಕೊಂಡಿಲ್ಲ. ಇವತ್ತು ನನ್ನ ರಿಕ್ವೆಸ್ಟ್ ಮೆಸೇಜ್ಗಳ ಲಿಸ್ಟ್ ನೋಡುವಾಗ ಈ ಮೆಸೇಜ್ ನನ್ನ ಕಣ್ಣಿಗೆ ಬಿತ್ತು. ಹೀಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂತಹ ಮೆಸೇಜ್ಗಳು ಬರ್ತಾ ಇರ್ತವೆ. ಬಂದಾಗ ನಿರ್ಲಕ್ಷಿಸಿ ನಾವು ಮುಂದೆ ಹೋಗ್ತೀವಿ. ಈ ಬಾರಿ ನಿರ್ಲಕ್ಷ್ಯ ಮಾಡಿದ್ರೆ ಇವರಿಗೆ ಭಯ ಹುಟ್ಟಲ್ಲ ಅಂತ ನಾನಿವತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿ ಬಹಿರಂಗ ಮಾಡಿದ್ದೀನಿ. ಇನ್ನು ಮುಂದೆ ಬೇರೆ ಯಾರಿಗೂ ಕೂಡ ಈ ರೀತಿಯ ಮೆಸೇಜ್ ಹಾಕಬಾರ್ದು ಅಂತ ಈ ರೀತಿ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ.